ಅಲ್ಲ ಕಣ್ಮರಯ್ಯ. ಆಗ್ಲೆಯ ಬೇಸಿಗೆಗಾಲನೇ ಮುಗ್ದೋಗ್ಬಿಡ್ತಲ್ಲ. ಬೇಸಿಗೆಗಾಲ ಮುಗ್ದು ಆಗ್ಲೆಯ ಮಳೆಗಾಲಕ್ಕೆ ಬಂದೇ ಬಿಡ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಹೆಂಗೆ ಮುಂದೆ ಹೋಯ್ತದೆ ನೋಡವ. ಕಾಲಗಳು ಉಳ್ಕೊಂಡು ಹೋಯ್ತಾ ಕೂತವೆ. ನಾವು ಮನೇಲಿ ಹೊಲದಲ್ಲಿ ಕೆಲಸ ಇನ್ನೂ ಮುಗಿಸೇ ಇಲ್ಲ. ಆಗ್ಲೇ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಹಿಂಗೆ ಆಯ್ತಾ ಕೂತದೆ. ಯಾಕೋ ಏನಾದರೂ ತಿನ್ಬೇಕು ಅಂತ ಅನಿಸ್ತದಲ್ಲ. ಮಗ, ಪಾರ್ವತಿ, ಸೀತಾ, ಸೀತಾ, ಅಪ್ಪ. ಇಲ್ಲಿ ನೋಡು ಮಗಳೇ. ಅಪ್ಪ ಇಲ್ಲಿದ್ದೀರಾ? ಏನು ಬೇಕಾಗಿತ್ತು? ಮಗಳೇ, ಯಾಕೋ ಚಳಿ ಚಳಿ ಹೊಡಿತದೆ. ಏನಾದರೂ ಬಿಸಿ ಬಿಸಿ ಮಾಡ್ಕೊಟ್ಟಿಯವ? ಬಿಸಿಯಾಗಿ ಬೇಕಪ್ಪ. ಬಿಸಿ ಬಿಸಿಯಾಗಿ ಅಂದರೆ ಟೀ ಮಾಡ್ಕೊಡೋಣ, ಇಲ್ಲ ಕಾಫಿ ಮಾಡ್ದನೋ? ಟೀ ಕಾಫಿ ಎಲ್ಲ ಯಾಕೋ ಬೇಜಾರಾಗ್ಬಿಡ್ದೆ ಕಣವ. ಕುಡ್ದು ಏನಾದರೂ ಸ್ಪೆಷಲಾಗಿ ಮಾಡ್ಕೊಡವ ನಿನ್ಗೆ ಗೊತ್ತಿದ್ರೆ. ಮಗ, ಈಗಿನ ಕಾಲದಲ್ಲಿ ಏನವ, ಫೋನಲ್ಲಿ ಏನೋ ಹೆಸ್ರು ಹೇಳ್ಬಿಟ್ರೆ ಸಾಕಂತೆ ಅಡುಗೆ ಮಾಡೋದನ್ನ ಹೇಳ್ಕೊಟ್ಬಿಟ್ರಂತೆ. ಅದು ಗೊತ್ತಲ್ಲವ ನಿನಗೆ. ಏನಾದರೂ ಮಾಡು ಚೆನ್ನಾಗಿರೋದು. ನಿಮಗೆ ಬಿಸಿ ಬಿಸಿ ಬೇಕಂದ್ರೆ ತಿಂಡಿ ಏನು ಸ್ವೀಟ್ ಬೇಕೋ ಇಲ್ಲ ಖಾರ ಬೇಕೋ? ಸ್ವೀಟ್ ಅಂತೂ ಬೇಡ ಕಣವ. ಸಿಹಿ ಐಕಿಲ್ಲ ಬೇಡ. ಖಾರವಾಗಿ ಏನಾದರೂ ಇದ್ರೆ ಹೇಳುವ. ಪೂರಿ ಒಗ್ಗರಣೆ ಮಾಡ್ಕೊಡೋಣ? ಪೂರಿ ಒಗ್ಗರಣೆನವ? ಪೂರಿ ಒಗ್ಗರಣೆ ಬೇಡ. ಏನಾದರೂ ಬಜ್ಜಿಗಿಜ್ಜಿ ಬೋಂಡ ಅಂತೀವೇನಾದ್ರು ಮಾಡ್ಕೊಡೋಕ್ಕಾಗ್ತದ? ಬಜ್ಜಿ ಬೋಂಡನಾ? ಸರಿ ಕಣ್ಣಪ್ಪ. ಅದೇ ಮನೇಲಿ ಸಾಮಾನು ಇದ್ದದ್ದು ಇಲ್ವೋ ಗೊತ್ತಿಲ್ಲ. ಇದ್ರೂ ಪರವಾಗಿಲ್ಲ, ಇಲ್ದವರು ಪರವಾಗಿಲ್ಲ, ಹೆಂಗಿದ್ರು ಮಾಡ್ಕೊಟ್ಟನು ಆಯಿತಾ. ನೀನು ತಲೆ ಕೆಡ್ಸ್ಕೊಬೇಡ. ಈಗ ಹೋಗ್ಬಿಟ್ಟು ಮನೇಲಿ ನೋಡ್ತೀನಿ. ಅದೇ ಕಡಲೆ ಹಿಟ್ಟು ಇದ್ದದೋ ಇಲ್ವೋ ಅಂತ ಗೊತ್ತಾಯ್ತಲ್ಲ, ಅದನ್ನು ನೋಡ್ಬಿಟ್ಟು ಮಾಡ್ಕೊಟ್ಟನು ಇರು. ತರಿಸ್ತೀನಿ ತಗೋ. ಏನಾದರೂ ಮನೇಲಿ ಇಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ತರಿಸ್ತೀನಿ. ಅಯ್ಯೋ ಮಗ, ಬುಡವಾತಗೆ ಏನು ಮಾಡಿ ಹೋಗು. ಅದೇನಾದ್ರು ಕೆಲಸ ಇದ್ರೆ ಮಾಡೋಗು, ಬೇಡಕತ್ತೆ ಬಿಡು. ತಾತ ಹಂಗೆಲ್ಲ ಅನ್ಕೊಬಿಡಿ, ಸುಮ್ಮನಿರಿ. ಏನೋ ಹೋಗಿ ಕೇಳಿದ್ರಿ ಇಂಥದ್ದು ಮಾಡ್ಕೊಡವಂತ. ಮಾಡ್ಕೊಡ್ದವ್ರು ಇರೋಕ್ಕಾಗದ? ಇಲ್ಲ ಇರಿ, ಮಾಡ್ಕೊಟ್ಟೇನು ಇರಿ. ಅಲ್ಲ ಮೋಡ ಎಲ್ಲ ಕೌಚ್ಕೊಬಿಟ್ಟದಲ್ಲ. ಈಗ ತಾನೇ ಇಲ್ಲಿ ಮನೆಯಿಂದ ಹೋಗಿವ್ನಿ, ಇಷ್ಟು ಬೇಗ ಕೌಚ್ಕೊಳ್ಳದ? ಓ ಮವ, ಏನು ಮಾಡ್ತಿದ್ದೀರಮ್ಮವ ಇಲ್ಲಿ? ಅದೇ ಕಣವ, ಬಂದ್ಬಿಟ್ಟು ಕೂತ್ಕೊಂಡೆ ಗಾಳಿ ಬರಲಿ ಅಂತ. ಯಾಕೋ ಸಳಿ ಕಣವ. ಅದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಕರೆ ಕಣವ. ಇವ್ ಮಾವ ಬಿಸಿ ಬಿಸಿಯಾಗ ಕಾಫಿ ಮಡಿಗೆ ಬೋಂಡ ಮಾಡೋಣ? ಆಗ್ಲೇ ಸಂಜೆ ಆಗ್ಬಿಡದೆ. ಸ್ವಲ್ಪ ಹೊತ್ತಲ್ಲಿ ಏನಾದರೂ ಮಾಡಂಗಿದ್ರೆ ಮಾಡವ. ಅದೇ ಕಣವ, ಸಿಗಿ ಬೇಡ, ಖಾರವಾಗಿ ಏನಾದರೂ ಇದ್ರೆ ಮಾಡು. ಸರಿ ಕಣ್ಮವ, ಆಯಿತು. ಈಗ ಹೇಳಿ ನೀವೇ. ಪೂರಿ ಒಗ್ಗರಣೆ ಮಾಡ್ಕೊಡೋಣ, ಇಲ್ಲಾಂದರೆ ಬೋಂಡ ಮಾಡಬೇಕು, ಇಲ್ಲಾಂದರೆ ಈರುಳ್ಳಿ ಪಕೋಡ ಅದನ್ನು ಮಾಡ್ಬೋದು. ಆಮೇಲೆ ಇನ್ನೇನು ಮಾಡ್ಬೋದು ತಿಂಡಿಗಳಲ್ಲಿ? ಬೇಕು ಅಂದರೆ ಬೇಕಾರೆ ಹಂಗೆ ಈಗ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾರಲ್ಲಪ್ಪ, ಸ್ವಲ್ಪ ಹೊತ್ತಲೆ ಚಕ್ಲಿ ಉಪ್ಪಿಟ್ಟು ಏನಾದರೂ ಆ ಥರ ಏನಾದರೂ ಬೇಕಾ? ಇಲ್ಲಾಂದರೆ ಮಿಕ್ಸರ್ ಮಾಡಿಬಿಡೋಣ? ಮಿಕ್ಸರ್ ಏನು ಬೇಡ. ಹೋಗೋದಾಗೆ ಬೋಂಡನಾದರೂ ಮಾಡಿ, ಇಲ್ಲ ಪಕೋಡನಾದರೂ ಮಾಡಿ ಟೀಗಿ ಮಡಿಕ ಬಂದ್ಬಿಡಿ ಸಾಕು. ಆಯಿತು ಕಣಪ್ಪ, ಸರಿ. ಮಗ ಸೀತಾ ಬವ್ವ, ಇಬ್ರು ಹೋಗ್ಬಿಟ್ಟು ಪಟ್ ಅಂತ ಮುಗಿಸ್ಬಿಡದ ಕಣತೆ, ನಡೀರಿ. ಲಕ್ಷ್ಮಿ, ಬತ್ತಿ ನೀರು. ಅಲ್ಲ, ನೋಡಿದ್ರು ನೋಡ್ದಂಗೆ ಹೋಯ್ತಾವಳಲ್ಲ. ಮೇ ಲಕ್ಷ್ಮಿ, ಎಷ್ಟಲೇ ಕೊಬ್ಬು ನಿನಗೆ? ಯಾವ ಕೊಬ್ಬು ಮರೆಯ? ಯಾವ ಕೊಬ್ಬು ಇಲ್ಲ, ಏನೂ ಇಲ್ಲ. ಅದೇ ಒತ್ಕ ಬಂದಲ್ಲ, ಅದಕ್ಕೆ ಮುಳ್ಬಿಟ್ಟು ಹೋಗೋದಂತ ಬಂದೆ. ಇರು, ಬತ್ತೀನಿ. ಸರಿ ಆಯ್ತು ಬಾ. ಈಗ ಹೇಳು ಮರೆಯ, ಏನೂ ಕರ್ದಲ್ಲ? ಕಾಲ ಕಮ್ಮಿ ಕರೆದಿದ್ದು. ನೋಡಿದ್ರು ನೋಡ್ದಂಗೆ ಹೋದಲ್ಲ, ಅದಕ್ಕೆ ನೋಡಿದ್ಲು ಇಲ್ವ ಅಂತ ಕರ್ದೆ ಅಷ್ಟೇ. ಇಷ್ಟು ಹೇಳಕ್ಕೆ ಹಿಂಗೆ ಮಾಡಿದ್ರ? ಅದೇ ಕಣ, ಹೊಲ್ಕ್ ಹೋಗಿದ್ನಲ್ಲ, ಒಂದೊಂದೆರಡು ಸೌದೆಗಳಿದ್ದು, ಅದನ್ನೇ ಎತ್ಕೊಬಂದ. ಅವ್ನು ಸ್ವಲ್ಪ ಇದು ಶೀತ ಇಟ್ಕೊಬಿಟ್ಟದೆ, ಸೌದೆಗೆಲ್ಲ ಶೀತ ಇಟ್ಕೊಬಿಟ್ಟದೆ. ಈಗ ಅಷ್ಟೊಂದು ಮುರು ಅಂತ ಎಲ್ಲ ತ್ಯಾವ ಅದಕ್ಕೆ ಬಿಸ್ಲು ಬರ್ತದಲ್ಲ ಮಧ್ಯಾಹ್ನ ಹೊತ್ತು, ಹಾರ ಕಳೆದ ಅಂದ್ಬಿಟ್ಟು ತಂದ್ಬಿಟ್ಟು ಕೊಟ್ಕಲ್ಲಿಟ್ಟಿವ್ನಿ. ಇನ್ನು ಆಗಲೇ ಮಳೆಗಾಲ ಶುರುವಾಯಿತು. ಮಳೆಗಾಲ ಶುರುವಾಗ್ಬಿಟ್ರೆ ಸೌದೆ ಸಿಕ್ಕವ. ಸೌದೆ ಸಿಕ್ಕಿದ್ರು ಎಲ್ಲ ತ್ಯಾವ ಸರಿಯಾಗಿ ಊರಿಯಾಕಿಲ್ಲ. ಆಮೇಲೆ ನಮ್ಗೆ ಊರಿಯಾಕಕ್ಕೆ ಆಯ್ಕಿಲ್ಲ. ಅದೆಷ್ಟು ಅಂತ ಆಡಿದ್ವು ಸೌದೆ ಜೊತೆಗೆ. ಅದಕ್ಕೆ ಅಂಬ್ರಿಸ್ಕೋಬೇಕಲ್ಲ ಅಲ್ಲಿ ತನಕ. ಅದಕ್ಕೆ ಸಿಕ್ತ ಸೌದೆಗಳನ್ನೆಲ್ಲ ತಗೊಬಂದು ಬಿಡ್ತಾವ್ನಿ. ಮಧ್ಯಾಹ್ನ ಹೊತ್ತು ಎಲ್ಲೋ ಒಂದೊಂದು ದಿನ ಬಿಸಿಲು ಬರ್ತದೆ ಕಣ್ಮರೆಯ, ದಿನನೂ ಬರೋಕ್ಕಿಲ್ಲ. ದಿನ ಬಂದರೆ ಹೆಂಗೋ ಒಂದೇ ಸಲ ಒಂದೇ ದಿನ ಆರಿಸ್ಕೋಬೋದೆ. ಅದು ಈ ಮಳೆ ಹಂಗೆ ಮಾಡೋಕ್ಕಿಲ್ಲ. ಬೆಳಗ್ಗೆ ಮಳೆ ಇದ್ದರೆ ಮಧ್ಯಾಹ್ನ ಒಂದು ಅರ್ಧ ಗಂಟೆನೋ ಒಂದು ಸ್ವಲ್ಪ ಹೊತ್ತು ಬಿಸಿಲಿರ್ತದೆ. ಆಮೇಲೆ ಪುನಃ ಮೋಡ ಕೌಚ್ಕೊತದೆ, ಆಮೇಲೆ ಮಳೆ ಬರ್ತದೆ. ಹಿಂಗೆ ನನ್ನ ಆಟಾಡ್ಸ್ತಾ ಕೂತದೆ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಮಳೆಗಾಲ ಅಂದಮೇಲೆ ನಾವೇ ಹೊಂದ್ಕೋಬೇಕಲ್ವಾ? ಅದಕ್ಕೆ ಈಗ ಸೌದೆ ಎಲ್ಲ ಸೇರಿಸ್ತಾವ್ನಿ. ಯಾಕನಮ್ಮಿ, ನಿಂಗೆ ಯಾವ ಬಂಗ ಅಂದರು ಇದನ್ನ? ಹೇಳು, ನಾನು ಏನು ಹೇಳಿದನು?
ಯಾವ್ದಾದ್ರು ಸೌದ್ಗಿದ್ರೆ ಸಿಕ್ಕೋದ್ರೆ ಆಮೇಲೆ ತತ್ತೀನಿ ಅಂತ ಹೇಳಿನಿ ತಾನೆ. ನೀನು ಯಾಕೆ ಓದಿ ಹಂಗೆ ಬೇಲಿ ಹುಡ್ಕೊಬ್ರಕ್ಕೆ? ತಕೊಳ್ಳಿ, ಏನು ಗಂಡಸ್ರನ್ನ ನಂಬ್ಕೊಬಿಟ್ರೆ ಮುಗೀತು ಕೆಲ್ಸಗಳು ಬೇಗ ಆದಂಗೆ. ಏನಂತ ಮಾತಾಡ್ತಾ ಇದ್ದೀರಿ? ಬೆಳಿಗ್ಗೆ ಎಷ್ಟು ಚೆನ್ನಾಗಿ ನೀರು ಕಾಯಿಸ್ಕೊಂಡು ಉಯ್ಕೊಂಡು ಸೌದೆ ಇರೋದಕ್ಕೆ ತಾನೇ ನೀವು ಒಂದು ಎರಡು ಸೌದೆ ಹಳ್ಳಾಡ್ಸ್ಕೊಂಬಂದ್ಬಿಟ್ರೆ ಅವೇ ನೀರು ಕಾದ್ಬಿಟ್ಟವ. ಹೇಳಿ ನೀವೇ, ಎಲ್ಲರಿಗೂ ಅದಾವೆ ಅಚ್ಚುಕಟ್ಟಾಗ ನೀರು ಉಯ್ಕೋಬೇಕು. ನೀರು ಉಯ್ಕೊಂಡ್ರೆ ಇಲ್ಲಾಂದರೆ ನೀರನ್ನೇ ಉಯ್ಕೋಬಾರ್ದು. ನಿಮ್ಮಂಗೆ ಒಂದೊಂದು ಎರಡೆರಡು ಸೌದೆ ಹಾಕ್ಬಿಟ್ರೆ ನೀರು ಕಾಯ್ದುಬಿಡ್ತೇವೆ ಅಂತ ಅಂದ್ಕೊಂಡಿದ್ದೀರಾ? ಗಣ 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 ಅಂತ ನೀರು ಕಾಯಬೇಕು. ಅವನು ಉಯ್ಕೋತಾ ಇದ್ರೆ ಹೋಗಿ, ನಿಮ್ಗೇನು ಗೊತ್ತು? ಗಂಡಸರು ನಂಬ್ಕೊಬಿಟ್ರೆ ಮುಗೀತು. ನೀವೇನೋ ಯಂಗ್ಸ್ರಿಗೆ ಕೆಲಸ ಕೊಡಬಾರ್ದು ಅಂತ ಸೌದೆನೆಲ್ಲ ನಾವು ಕೇಳ್ದಾಗ ಮುಂಚೆ ತಂದು ಮಡಗಿರ ಏನು ಬಡ್ಕೋಬೇಕು? ಒಂದು 30 ಸಲ 40 ಸಲ ದಿನಕ್ಕೆ ಸೌದೆ ತಗೊಬನ್ನಿ, ಅದು ತಗೊಬನ್ನಿ, ಇದು ತಗೊಬನ್ನಿ ಅಂತ ಹೇಳ್ಸ್ಕೊಳ್ದಾರ ಮುಂಚೆ ಯಾವಾಗಲಾದ್ರೂ ಮಾಡಿದ್ದೀರಾ ನೀವು? ಆಯಿತು ಬಿಡಮ್ಮಿ, ಆಯಿತು. ಅದು ಯಾಕೆ ಕೋಪ ಮಾಡ್ಕೊಂಡು ಅದು ಏನಾದರೂ ಮಾಡ್ಕೊ ಹೋಗೋತ್ತಾಗೆ. ಹೋಗುವಲ್ಲಿ ಬೇಲಿಲ್ಲಾದ್ರೂ ಹುಡಿಕಬಾ, ಇಲ್ಲ ಎಲ್ಲಾದರೂ ಹುಡಿಕ ಹೋಗು. ನಾನು ಯಾಕೆ ಹೇಳನೆ? ಕೇಳಿರಿ, ನಾವೇನಾದ್ರೂ ಮಾತಾಡ್ಬಿಡ್ತೀವಲ್ಲ ಅದಕ್ಕೆ ನಿಮಗೆ ತಪ್ಪು. ಸರಿ ಇರಿ, ಕೈ ಕಾಲು ಮಗ ತಳ್ಕೊಂಡು ಹೋಗ್ಬಿಟ್ಟು ನೋಡ್ತೀನಿ ಮನೆ ಬಂಗುವ. ಹ್ಞೂ ಸರಿ ಸರಿ ಆಯಿತು, ಹೋಗು. ಯಜಮಾನ್ರೇ, ಓ ದೊಡ್ಡವರು ಬರಬೇಕು. ಯಾವ ದೊಡ್ಡವರಪ್ಪ ನಾವು? ಏನಪ್ಪ ಆರಾಮಾಗಿ ಮನೆ ಮುಂದೆ ಸೇರಕೊಂಡು ರಾಜನ್ ಥರ ಕೂತ್ಕೊಂಡ್ಬಿಟ್ಟಿದ್ದೀಯಲ್ಲಪ್ಪ. ನಿನ್ನಂತ ಸೋಕಿ ಇನ್ಯಾರ್ಗವ? ಯಾಕ್ಲಂಗಾಡಿ ಸುಮ್ಮನೆ ಬಂದು ಕೂತ್ಕೊಂಡೆ ಕಣಪ್ಪ. ಆದ್ರೂ ನಿನ್ನಂತ ದೃಷ್ಟ ಯಾರಿಗಲ ಬಂದದ್ದು? ಯಾರಿಗೂ ಬರಕಿಲ್ಲಕತೆ. ಏನು ಸಮಾಚಾರ? ಏನು ಅಂಗಡಿ ತಕ್ಕ ಬಂದೇ ಇಲ್ವಲ್ಲ? ಅದೇ ಕಣಪ್ಪ, ಮನೇಲಿ ಕೆಲಸ ಅದು ಇದು ಹೊಲ ಗದ್ದೆ ಅನ್ಕೊಂಡು ಈ ಚಳಿ ಎಲ್ಲೂ ಓಡಾಡೋಕ್ಕಾಯ್ತೇ ಇಲ್ಲ. ಏನು ಮಾಡೋದಪ್ಪ, ಈಗ ಬೇರೆ ಚಳಿ ಅಲ್ವಾ, ಯಾಕೋ ಮನೆಯಿಂದ ಈಚೆಗೂ ಬರೋಕ್ಕಾಯ್ಕಿಲ್ಲ ಕಣಪ್ಪ. ಆಗೋ ಬಂದ್ಬಿಟ್ಟು ಒಂದು ಟೀ ತಗೋ ಅಲ್ಲಿಗೋ ಇಲ್ಲಿಗೋ ಬಂದು ಕೂತ್ಕೊಳ್ಳೋದು. ಈಗ ಬರೋಕ್ಕೂ ಆಯ್ಕಿಲ್ಲ. ಏನು ಮನೇಲಿ ಹತ್ರ ಇದ್ದದ ಟೀದು ಅದೇನಾದರೂ ಹತ್ತು ಗಿತ್ರದಲ್ಲಿ ಅಂಗಡಿ ಇದ್ದಿದ್ರೆ ಹೋಗಿ ಕೂತ್ಕೊಬೋದಿತ್ತು. ಏನಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಯಾವನು ಹೋಗವನು ಅಂತ ಕೂತ್ಕೊಂಡೆ ಕಣಪ್ಪ. ಮನೆಗೆ ಟೀ ಮಾಡ್ಕೋಕೆ ಹೇಳ್ಬಿಡ್ತೀನಿ, ಇಲ್ಲೇ ಆರಾಮಾಗಿ ಕುಡ್ಕೊತೀನಿ. ಏನೀಗ ಟೀಗಿ ಅಂಗಡಿಗೆ ಎಲ್ಲಿಗೂ ಹೋಯ್ತಾ ಇಲ್ಲ. ಅದನ್ನೇ ನೆನ್ಸ್ಕೊತಾ ಇದೆ, ಏನು ತಿಮ್ಮ ಬಂದೇ ಇಲ್ವಲ್ಲ ಅಂತ. ಅದೇ ಕಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾವನ್ ಸುತ್ತವನು ಆಯ್ಕಿಲ್ಲ ಅಂದ್ಬಿಟ್ಟು ಮನೇಲೆ ಟೀಗಿ ಮಡ್ಗೋದ್ನೇ ಹೇಳ್ಬಿಡ್ದು. ಏನಾರು ತಿನ್ಬೇಕು ಅಂದ್ರೆ ಇಲ್ಲೇ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇನ್ಯಾಕ್ಲ ಬರನೇ? ಏ ಕಣಪ್ಪ ಹೇಳಿದ್ದು, ನಿನ್ನಂತ ಅದೃಷ್ಟವಂತ ಸೋಕಿ ಯಾರಿಗೂ ಬಂದದು? ಯಾರಿಗೂ ಬರಕಿಲ್ಲ. ನಮಗೆ ಬಂದದ? ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗದು? ನಿನ್ನೇನು ಹೋಗ್ಬಿಟ್ಟು ಖುಷಿ ಪಡಬೇಕು ಅಷ್ಟೇ ಕಲ. ಆದರೂ ಅದು ಏನು ಅದೃಷ್ಟ ಮಾಡಿದ್ದಿಲ್ಲ ನೀನು. ಯಾವ ಅದೃಷ್ಟನಪ್ಪ, ಒಳ್ಳೆ ಸೊಸೆ, ಒಳ್ಳೆ ಮೊಮ್ಮಗನ ಸೊಸೆ ಎಲ್ಲ ಮನೇಲಿ ಅವರೇ. ಆರಾಮಾಗಿ ಇವನಿ, ಇನ್ನೇನಪ್ಪ? ಅಯ್ಯೋ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗದು? ಯೋಗಿಗೆ ಬೋಗೆ ತಂದಿದ್ದು ಬೋಗಿಗೆ ನನಗೆ ಆಯಿತು ಕತೆ. ಬಲ ತದಿಕ್ಕೆ ಹೋಗ್ಬಿಟ್ಟು ಬರೋದ, ಅದಕ್ಕೆ ಬಂದೆ. ಕೂತ್ಕೋ ಇಲ್ಲಯ್ಯ, ಹೇಳಿವ್ನಿ ಬೋಂಡನು ಟೀನಾರು ಕಾಫಿನಾರು ಮಾಡ್ಕೊ ಬಂತಾರೆ. ಕೂತ್ಕ ಮಗ. ಸೀತಾ, ಲಕ್ಷ್ಮಿ, ಪಾರ್ವತಿ. ಅಪ್ಪ ಹೇಳಿ. ಏಕನವ ನನ್ನ ಜೊತೆಗರ ಬಂದವನೇ, ಅದಕ್ಕೆ ಒಂದು ಚೇರ್ ಕೊಡವ. ಚೇರ್ ಬೇಕಾ? ತಾತ ಬನ್ನಿ ಊಟ ಮಾಡಿ. ಅಯ್ಯೋ ಬೇಡ ಕಣವ, ಬೇಡ, ಆಗ್ಲೇ ಸಂಜೆ ಗೊತ್ತಾಗತ್ತೆ ಯಾವ ಊಟ. ಸರಿ ಹಂಗಾರೆ ಕೂತ್ಕೊಳ್ಳಿ, ಟೀ ಮಡಿಕೊಬತ್ತೀನಿ. ಸರಿ ಕಣವ, ತತ್ತೀನಿ. ಆಯ್ತಾಯ್ತು ಹೋಗವ. ಏನ್ ಗತಿಮ್ಮ, ಒಳ್ಳೆ ಮೊಮ್ಮಗನಿಗೆ ಸಂಸ್ಕಾರವಂತೇನ ತಂದ್ಬಿಟ್ಟಿದ್ದೀರಲ್ಲ. ಕಣಪ್ಪ, ಹೆಂಗೋ ಬರ್ತಾನೆ ತಂದೀವಿ. ಇದ್ರಲ್ಲಿ ಬೇರೆ ಡವ್ ಮಾಡೋದು ನೋಡಿ ಇವನು. ಅಲ್ಲೇ ಮಡಗವ, ಅಲ್ಲಿಗೆ ಬಂದ್ಬಿಡ್ತೀನಿ. ಅವ ಇನ್ನೂ ಎಷ್ಟು ಹೊತ್ತವ? ಇವಾಗ ಮಾಡ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಾಡಾಯ್ತದೆ ಕಣವ. ಇನ್ನೇನಪ್ಪ ಸಮಾಚಾರ? ಏನಿಲ್ಲ ಕಲ, ನೀನು ಹೇಳ್ಬೇಕು. ಸೀತಾ, ಅದೇ ಕಣವ, ಬೋಂಡ ಮಾಡಕ್ಕೆ ಕಳ್ಳ ಸಿಟ್ಟಿಲ್ಲ. ಹೋಗ್ಬಿಟ್ಟು ಕಳ್ಳ ಸಿಟ್ಟು, ಸ್ವಲ್ಪ ಸೋಡಾ, ಆಮೇಲೆ ಇನ್ನೇನು ಬೇಕು ಅವನ್ನೆಲ್ಲ ತಗೊಬಂದ್ಬಿಡ್ತೀನಿ. ನೀನು ಹಾಲು ನೋಡ್ಕೊ. ಹಾಲು ಮಳ್ಳಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಎತ್ತು ಮಾಡಿಬಿಟ್ಟು ಇನ್ನು ಮಿಕ್ಕಿರೋದಕ್ಕೆಲ್ಲ ಟೀ ಮಾಡಿಬಿಡು. ಅದೇ ನಾನು, ಆಮೇಲೆ ಅಮ್ಮ, ಆಮೇಲೆ ಮಾವ, 3 ಜನ ಆಯಿತು. ಆಮೇಲೆ ನೀನು, ನಿನ್ನ ತಂಗಿ, ಆಮೇಲೆ ಗಂಡ ಐಕ್ಳು ಮದುವೆ ರಾಮನು ಬಂದರೆ ಅವ್ರಿಗೂ ಮಡಗು. ಇಲ್ಲಾಂದರೆ ಒಂದು 5 ಜನಕ್ಕೆ ಮಡ್ಗವ. ಆಮೇಲೆ ಅಣ್ಣ ಬಂದದಲ್ಲ, ಅವ ಅಣ್ಣನಿಗೂ ಮಡ್ಗವ. ಸರಿ ಕಣತೆ, ಆಯಿತು. ಬೇಗ ಬನ್ನಿ ಕಣವ, ಬೇಗನೆ ಬಂದ್ಬಿಡ್ತೀನಿ, ಬಿರ್ಬಿನೇ ಬಂದ್ಬಿಡ್ತೀನಿ, ಒತ್ತು ಮಾಡೋಕ್ಕಿಲ್ಲ. ಸರಿ ಕಣತೆ, ಆಯಿತು. ಪಾರ್ವತಿ, ಆಯ್ತಾ ಟೀ ಮಡಗಿ? ಅದೇ ಕಣತೆ, ಮಾವನಿಗೆ ಬೋಂಡ ಬೇಕಂತೆ, ಅದಕ್ಕೆ ಬೋಂಡ ಮಾಡದ ಅಂತ. ಅವನಿಗೇನು ಮಾಡಿ, ಟೀ ಅದರ ಟೀನೇ ಕೊಡೋಗಿ ಸಾಕು. ಅವನು ಕೇಳಿದ್ನ? ಸುಮ್ಮನಿರಿ ಅತ್ತೆ, ಸುಮ್ಮನಿರಿ ಪಾಪ. ಎಷ್ಟೋ ದಿನ ಆದ್ಮೇಲೆ ಅಪ್ರೂಪ ಕೇಳದೆ. ಅದೇಯ ಈಗ ಮಾಡೆಲ್ಲ ಕೌಚ್ಕೊಂಡು ಸಳಿ ಅಲ್ವಾ, ಅದಕ್ಕೆ ಏನೋ ತಿನ್ಬೇಕು ಅಂತ ಅನಿಸ್ತದೇನೋ ಪಾಪ. ಇರು ಓಟ್ಕಿಟ್ಲಿಗೆ ಹೋಗೋದೆಲ್ಲ ಬಿಟ್ಬಿಟ್ಟು ಮನೇಲೆ ಬಂದು ಕೇಳದೆ, ಅದಕ್ಕೆ ಮಾಡ್ಕೊಡೋದ ಅಂತ. ಸರಿ ಆಯ್ತು, ಮಾಡ್ಕೊಡುವೆ. ಬೋಂಡ ಇಟ್ಟಲ್ಲಿ
ಅಯ್ಯೋ ಅದೇ ಈಗ ಆಗಿರೋದು. ಮನೇಲಿ ಕಳ್ಳೆ ಸಿಟ್ಟಿಲ್ಲ, ತಗೊಬತ್ತೀನಿ, ಅದಕ್ಕೆ ಹೋಯ್ತಾ ಇದೆ ಈಗ. ತಗೊಬಂದು ಆ ಈರುಳ್ಳಿ ಕುದಿ, ಆ ಮೆಣಸಿಗೆ ಕುದಿ ಕಲಸಿ ಎಣ್ಣೆಗೆ ಬುಟ್ಟಿ ಯಾವಾಗ ನೀನು ಕೊಡೋದು? ಬಿಡು ಹೋಗು, ಟೀಗೆ ಮಳ್ಳಿದ್ರೆ ಟೀ ಮಳಿಸ್ಬಿಟ್ಟು ಕೊಡು ಹೋಗು. ಅಯ್ಯೋ ಹಿರಿಯತೆಗೆ ಅದೇ ಇನ್ನೊಬ್ರು ಅಣ್ಣ ಬಂದಿದ್ರಲ್ಲ, ಅವರು ಅಲ್ಲೇ ಕೂರ್ಸ್ಕೊಂಡದೆ ಇರಿ ಟೀ ಮಾಡ್ತಾರೆ ಅಂತ. ಯಾವಾಗ್ಲೂ ಹಿಂಗೆ ಅವನು ಯಾರಾದ್ರೂ ನೋಡ್ಬಿಟ್ರೆ ಬಾ ಕೂತ್ಕೊಂಡು ಟೀ ಕುಡಿ ಹಾಕ್ತೀನಿ ಇಕ್ತೀನಿ ಅಂತ ಬರೀ ಭಾವನ್ಸದೆ ಆಯ್ತದ ಕಣವ. ಬಿಡು ಅತೆಗೆ ಹಿಂದಿನ ಮಾಡಿ ಟೀನೇ ಕೊಡು ಹೋಗು. ಅಯ್ಯೋ ಅತೆ ಅದೇ ಅವಣ್ಣನ ಮುಂದೆ ಮಾವ ಕೂತ್ಕೊಳ್ಳಿ, ಟೀನು ಕಾಪಿನೂ ಮಡಿಕೊಬತ್ತಾರೆ, ಆಮೇಲೆ ಬೋಂಡ ಗಿಂಡ ಮಾಡ್ಕೊಬತ್ತಾರೆ, ಕೂತ್ಕಾಪ ಅಂತ ಹೇಳ್ತು. ಅದೇ ಅವಣ್ಣ ಯಾವಾಗ್ಲೂ ಮಾವನ ಜೊತೆಗೆ ಇರ್ತದಲ್ಲ ಅವಣ್ಣ, ಅದಕ್ಕೆ ಅವಣ್ಣ ಆಸೆ ಕೂತ್ಕೊಬಿಟ್ಟವನೆ. ಈಗ ಹೋಗ್ಬಿಟ್ಟು ಬರೀ ಟೀ ಕೊಟ್ರೆ ಬೋಂಡ ಇಲ್ಲಿ ಅಂದ್ರೆ ಈಗ ಕಡಲೆ ಸಿಟ್ಟಿಲ್ಲ ಅದ್ದ ಸಿಟ್ಟಿಲ್ಲ ಅಂದ್ರೆ ಮಾನ ಮರಿತಿ ಉಳ್ಕೊಂಡಿದ್ದತ್ತೆ. ಈಗ ತಗೊಬತ್ತೀನಿ. ಬರೀ ಒಂದು ಇದೇ ಆಯ್ತು, ಬರ್ಲಿ ಇರು ಮನೆಗೆ. ಅವಣ್ಣ ಹೋದ್ಮೇಲೆ ಬರ್ಲಿ ಮನೆಗೆ, ಅವ್ನ್ ಗಾಳಿ ಬಿಡಿಸ್ತೀನಿ. ಸುಮ್ಮನೆ ಇರಿಯತ್ತೆ ಅಪ್ಪಮ್ಮ, ಅವನಿಗೇನು ಗೊತ್ತು ಮನೇಲಿ ಇದ್ದದು ಇಲ್ವೋ ಅಂತ. ಸುಮ್ಮನೆ ಇರಿ ಯಾಕನವ, ಮನೇಲಿ ಇದ್ರೆ ಮಾಡ್ಕೊಡಕೈತದೆ, ಮನೇಲಿ ಇಲ್ವಲ್ಲ ಈಗ ಹೋಗ್ಬಿಟ್ಟು ತಂದ್ಬಿಟ್ಟು ನೀ ಮಾಡೋದು ಯಾವಾಗ? ಇಲ್ಲ ಸುಮ್ಮನೆ ಇರಿ, ಬರೋ ತನಕ ಟೀ ಮಾಡಿಬಿಡ್ತಾಳೆ. ನಾನು ಬಂದ ತಕ್ಷಣ ಪಟ್ ಪಟ್ ಅಂತ ಅದು ಏನೇನು ಬೇಕು ಅವನ್ನೆಲ್ಲ ಕಟ್ ಮಾಡ್ಕೊತೀನಿ ತಗೊಳ್ಳಿ. ನೀವೇನು ಯಾಕೆ ಯೋಚನೆ ಮಾಡಿರಿ, ಬನ್ನಿ ನೀವು ಕೂತ್ಕೊಳ್ಳಿ. ಕಣವ ಆಯಿತು, ಹೋಗಂಗಾರೆ ನೀವು ಬಿರ್ಬಿರ್ನೆ. ಸರಿ ಕಣತೆ ಆಯಿತು. ಅಮ್ಮ ಕೂತ್ಕೊಳ್ಳಿ. ಏನು ಕೂತ್ಕೊಳ್ಳನೆ ಕಣವ, ಯಾಕೋ ಕಾಲು ಕೈ ಇಡ್ತಾ ಬಂದ್ಬಿಡದೆ ಕಣವ. ಅಕ್ಕಮ್ಮ ಏನಾಯ್ತು? ಜಾಸ್ತಿ ನಡ್ದಿಂಗ ಆಗಿರ್ಬೇಕು. ಎಣ್ಣೆ ಹಾಕೊಡೋಣ ಕಾಲಿಗೆ, ಆಮೇಲೆ ಹಾಕೊಡುವೆ. ಮೊದಲು ಈ ಟೀನು ಬೋಂಡನ ಮಾಡ್ಬಿಟ್ಟು ಕೊಟ್ಬಿಡವ ಅವ್ರ ಮೊದಲು. ಸರಿ ಕಣಮ್ಮ ಆಯಿತು. ಮೆಲ್ಗೆ ಕಣವ, ಮೆಲ್ಗೆ ಹುಷಾರು. ಬಿಡವ ಈಗ ಬೇಕದೇ, ಸ್ವಲ್ಪ ಉರಿನ ಕಡಿಮೆ ಮಾಡು ಕಣಮ್ಮ. ಮಗ ಈಗ ಏನು ಮಾಡು ಗೊತ್ತಾ ನೀನು? ಹಾಲ ಹಿಳಕ್ಬಿಡು, ಹಾಲ ಹಿಳಕ್ಬಿಟ್ಟು ಅದೇ ಬೆಲ್ಲನು ಟೀ ಪುಡಿ ನೀವು ಕುದಿಯಕ್ಕೆ ಮಡಗು. ಕಣಮ್ಮ ಆಯಿತು, ಬತ್ತೀನಿರು. ಸರಿ ಆಯಿತು. ಹಾಲು ಸಾರು ಕಣವ, ಹಾಲು ಸಾರು. ಆಮೇಲೆ ಉಪ್ಪನ್ನು ಸುಡ್ದೋಗ್ಬಿಟ್ಟದು ಇಲ್ಲ ಕಣಮ್ಮ, ಕಡಿಮೆ ಉರಿ ಕೊಟ್ಟವ್ನಿ. ಸರಿ ಸರಿ. ವಾ ಎಲ್ಲರಿಗೂ ಟೀ ಸಾಲಕ್ಕಿಲ್ವೇನೋ. ಇರು ಇನ್ನೊಂದು ಸ್ವಲ್ಪ ನೀರು ತಂದ್ಬಿಟ್ಟು ಹಾಕ್ತೀನಿ. ಇವಾಗ ಸರಿ ಆಯಿತು. ಉರಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಿರ್ಬಿರ್ನೆ ಬೇಯಲಿ. ಎಷ್ಟು ಚೈತ್ರಗಳಲ್ಲಿ ಎಷ್ಟು ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು, ಎಷ್ಟು ದಿಕ್ಕುಗಳಲ್ಲಿ ಎಷ್ಟು ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನು. ನಿನ್ನ ನಗುವೆ ನನ್ನೆದೆಗೆ ಅಮೃತ ಕಳಶ, ನಿನ್ನ ಸ್ಪರ್ಶವೇ ಉಸಿರಿಗೆ ಮಾಯದ ಹರುಷ, ನಿನ್ನ ನೋಟದ ಒಂಬೆಳಕಲಿ ಒಂದು ನಿಮಿಷ, ನಾನಿದ್ದರೆ ಅದು ನನಗೆ 1000 ವರ್ಷ ಎನ್ನುತ್ತಿದೆ ಈ ಮನಸ್ಸು. ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು. ಇನ್ನು ಸ್ವಲ್ಪ ಕರಗ್ಬಿಟ್ರೆ ಬೆಂದ್ಕತ್ತದೆ, ಆಗ ಇಳುಕ್ಬಿಟ್ಟು ಇಲ್ಲಾಂದರೆ ಉರಿನ ಕಡಿಮೆ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಇನ್ನೂ ಅತ್ತೆ ಬಂದೇ ಇಲ್ವಲ್ಲ, ಇಷ್ಟೊತ್ತು ಬರಬೇಕಾಗಿತ್ತು. ಸಾಕು ಬೆಂದಿರೋದು, ಇಳುಕ್ಬಿಟ್ಟು ಹಾಲು ಹಾಕ್ಬಿಡ್ತೀನಿ ತಾಡು. ನಾ ಕಡಿಮೆ ಮಾಡಿವನಿಲ್ಲ, ಏನಾಯ್ಕಿಲ್ಲ.
ಇನ್ನೇನ್ರಪ್ಪ ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ ಅಲ್ಲ ಒಲೆ ಮೇಲೆ ಬೆಲ್ಲದ ಕಾಫಿ ಇಟ್ಟರು ಹಾಲು ಹಾಕ್ಬಿಟ್ರೆ ಒಡ್ಕತ್ತದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ ಹ್ಞೂ ಕಣ್ರಪ್ಪ ಅದುವೇ ಒಂಥರ ಅದೇಯ ಒಂದು ಹಳ್ಳಿಗಳಲ್ಲಿ ಕೆಂಪು ಕೆಂಪು ಬೆಲ್ಲ ಬರ್ತದೆ ಕಣ್ರಪ್ಪ ಅದು ಒಂಥರ ಕೇಸರಿ ಕಲರ್ ಥರ ಅದು ಕೆಂಪು ಅಲ್ಲ ಕೇಸರಿನೂ ಅಲ್ಲ ಹಂಗೆ ಕಲರಾಗಿ ಬೆಲ್ಲಗಳು ಬರ್ತವೆ ಅಪ್ಪ ಆ ಬೆಲ್ಲನ ಹಾಕ್ಬಿಟ್ಟು ಇದೇ ಥರ ಒಲೆ ಮೇಲೆ ಹಾಲು ಹಾಕ್ಬಿಟ್ರೆ ಒಡ್ಕೊಬಿಡ್ತದೆ ಆದರೆ ನಾವು ತತ್ತೀವಲ್ಲಪ್ಪ ಅಂದರೆ ಮಾಮೂಲಿ ಮನೆ ಬೆಲ್ಲ ಅಂತಾರಲ್ಲ ಉಂಡುಂಡೆ ಬರ್ತಾವಲ್ಲ ನೋಡಿ ಅವು ಆದರೆ ಏನೂ ಆಯ್ಕಿಲ್ಲಪ್ಪ ನಾವು ಅದನ್ನು ಟ್ರೈ ಮಾಡಿಬಿಟ್ಟಿವಿ 2 ತನೂ ಮಾಡೀವಿ ಆಗ ಗೊತ್ತಾಗಿದ್ದು ಏನಂದರೆ ಕೆಂಪು ಬೆಲ್ಲದಲ್ಲಿ ಒಲೆ ಮೇಲೆ ಹಾಲು ಹಾಕ್ಬಿಟ್ರೆ ಆಯಿತಾ ಆಗ ಒಡ್ಕೊಬಿಡ್ತದೆ ಅದೇ ಕಾಪಿಗೆ ಮಾಮೂಲಿ ಉಂಡೆ ಬೆಲ್ಲ ಅಂತೀವಿ ಇಲ್ಲಾಂದರೆ ಮಾಮೂಲಿ ಏನಪ್ಪ ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲಪ್ಪ ಅಂಥ ಬೆಲ್ಲಗಳನ್ನ ಒಲೆ ಮೇಲೆ ಹಾಕಿದ್ರು ಏನಾಯ್ಕಿಲ್ಲ ಕಣ್ರಪ್ಪ ಇನ್ನೇನರಪ್ಪ ಮತ್ತೆ ನೋಡಿ ನನ್ನ ಕಷ್ಟ ಬಾ ಒಂದು ಟೀ ಮಡ್ಕೋಕ್ಕೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಕೂತೀವ್ನಿ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹಂಗೆಪ್ಪ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಇನ್ನೇನರಪ್ಪ ಮತ್ತೆ ಬರೋದಾ ಆಮೇಲೆ ನಮ್ಮದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿವಿಯಪ್ಪ ಆಯಿತಾ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಹೋಗ್ಬಿಟ್ಟು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ರಪ್ಪ